ಇನ್ನು ಮೃತನ ತಂದೆಯ ಹೇಳಿಕೆಯನ್ನ ಪಡೆಯಲಾಗಿದೆ, ತಂದೆಯ ಸ್ಟೇಟ್ಮೆಂಟ್ ಅನ್ನ. ಅದರಲ್ಲಿ ಜೂನ್ 8ರಂದು ರೇಣುಕಾಸ್ವಾಮಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ. ಹಳೆಯ 4 ಸ್ನೇಹಿತರೊಂದಿಗೆ ಹೋಗುತ್ತೀನಿ ಅಂತ ತಾಯಿ ಬಳಿ ಹೇಳಿದ್ದ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ಅಂತ. ಮೃತನ ತಂದೆಯ ಸ್ಟೇಟ್ಮೆಂಟ್ ಅನ್ನು ಇವರು ಪಡ್ಕೊಂಡಿದ್ದಾರೆ. ಅದರಲ್ಲಿ ತಂದೆಯ ಸ್ಟೇಟ್ಮೆಂಟ್ ಪ್ರಕಾರ ಈತ ಜೂನ್ 8ನೇ ತಾರೀಕು ಕೆಲಸಕ್ಕೆ ಹೋಗ್ತೀನಪ್ಪ ಅಂತೇಳಿ ಮನೆಯಲ್ಲಿ ಹೇಳಿ ಹೋಗಿದ್ದಾನೆ. ಜೊತೆಗೆ 4 ಫ್ರೆಂಡ್ಸ್ಗಳಿಗೆ, ಸ್ನೇಹಿತರಿಗೂ ಕೂಡ ನಾನು ಹೋಗ್ತಾ ಇದ್ದೀನಿ ಅಂತ, ಅಂದರೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ನಾನು ಅಂತ ತಾಯಿಗೂ ಕೂಡ ಹೇಳಿದ್ದಾನೆ. ಹಾಗಾಗಿ ಈ ಸ್ಟೇಟ್ಮೆಂಟನ್ನು ಕೂಡ ನ್ಯಾಯಾಧೀಶರು ಗಮನಿಸಬೇಕು, ನ್ಯಾಯಮೂರ್ತಿಗಳು. ತಂದೆ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ ಇವರು. ಅದರಲ್ಲಿ 8ನೇ ತಾರೀಕು ರೇಣುಕಾಸ್ವಾಮಿ ಹೇಳಿರೋದು ನಾನು ಎಂದಿನಂತೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಎಲ್ಲೂ ಕೂಡ ಆತ ಹೆದರಿರೋದಾಗಲಿ, ಆತನ ಮೇಲೆ ಏನೋ ಒಂದು ಒತ್ತಡ ಇರೋದಾಗಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಹಳೆಯ 4 ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದೀನಿ ಅಂತ ತಾಯಿಗೂ ಕೂಡ ಆತ ಹೇಳಿದ್ದ. ಸೊ ಮನೆಯಲ್ಲೂ ಕೂಡ ಎಲ್ಲೂ ಮನೆಯವರಿಗೆ ಈತ ಏನೋ ಹೆದರಿದ್ದಾನೆ, ಟೆನ್ಷನಲ್ಲಿದ್ದಾನೆ. ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ, ಏನಾದರೂ ಒತ್ತಡದಲ್ಲಿದ್ದರೆ, ಏನಪ್ಪ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿನ್ನಲ್ಲಿ, ಏನಾದರೂ ಟೆನ್ಷನಲ್ಲಿ ಇದೆಯಾ ಇಂಥದ್ದೇನು ತಂದೆ ಹೇಳಿಕೆಯಲ್ಲೂ ಕೂಡ ಇಲ್ಲ. ಆತ ಮನೆಯಿಂದ ಹೋಗಬೇಕಾದ್ರೆ ಎಲ್ಲರ ಮನೆಯಲ್ಲೂ ಹೇಗೆ ಒಬ್ಬ ಮನೆ ಮಗ ಕೆಲಸಕ್ಕೆ ಹೋಗ್ತಾನೋ ಹಾಗೆ ಆತ ಮನೆಯಲ್ಲಿ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿರೋದಿದೆ. ಅಲ್ಲಿವರೆಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಒಂದು ವೇಳೆ ಆತನ ಮೇಲೆ ಪ್ರೆಷರ್ ಇತ್ತು, ಒತ್ತಡ ಇತ್ತು ಅಂತ ಆದರೆ ಆತ ಮನೆಯಲ್ಲಿ ಸ್ವಲ್ಪ ಹೆದರ್ತಾ ಇದ್ದ, ಟೆನ್ಷನ್ ಆಗಿರ್ತಿದ್ದ. ಮನೆಯವ್ರಿಗೂ ಕೂಡ ಒಂದಷ್ಟು ಸೂಚನೆಗಳು ಸಿಗ್ತಾ ಇತ್ತು. ಆದರೆ ಇದ್ಯಾವುದೂ ಕೂಡ ರೇಣುಕಾಸ್ವಾಮಿ ಕೇಸ್ನಲ್ಲಿ ಕಂಡು ಬಂದಿಲ್ಲ. ಸೊ ಮೃತನ ತಂದೆಯ ಹೇಳಿಕೆಯನ್ನು ಪಡೆಯಲಾಗಿದೆ. ಆ ಸ್ಟೇಟ್ಮೆಂಟಲ್ಲಿ ಎಲ್ಲವೂ ಕೂಡ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇಲ್ಲಾಂದರೆ ತಂದೆನೇ ಹೇಳ್ತಾ ಇದ್ರು, ಹೌದು ಇಲ್ಲ ಅವನು ಒಂದು 2-3 ದಿನದಿಂದ ಥರ ಇದ್ದ, ಡಲ್ ಇದ್ದ, ಮನೆಯಿಂದ ಹೋಗಬೇಕಾದ್ರೂ ಕೂಡ ಅವ್ನ ಮುಖದಲ್ಲಿ ಏನೋ ಒಂದು ಟೆನ್ಷನ್ ಇತ್ತು. ಇಂಥದ್ದು ಯಾವುದೂ ಕೂಡ ಅವ್ರ ತಂದೆ ಹೇಳಿರುವಂಥದ್ದು ಅವರ ಸ್ಟೇಟ್ಮೆಂಟಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಆತನ ಮೇಲೆ ಒತ್ತಡ ಇತ್ತು, ಆತನ ಕಿಡ್ನ್ಯಾಪ್ ಮಾಡೋಕೆ ಹೊರಟಿದ್ರು, ಇಂಥದ್ದೆಲ್ಲ ಆತನ ಕಾಲ್ ಬಂದಾಗ ಅದೆಲ್ಲ ಆಗ್ತಾ ಇತ್ತು ಅಂತ. ಜೊತೆಗೆ ದಿನನಿತ್ಯ ಧರಿಸುವಂಥ ಯೂನಿಫಾರ್ಮನ್ನು ಧರಿಸಿರಲಿಲ್ಲ, ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತ ಕೂಡ ಫೋನ್ ಮಾಡಿ ಹೇಳಿದ್ದ. ಹೀಗಾಗಿ ಇದು ಕಿಡ್ನ್ಯಾಪ್ ಅಂತ ಹೇಳಲು ಸಾಧ್ಯ ಇಲ್ಲ. ಇದರಲ್ಲಿ ಒತ್ತಾಯನೂ ಇಲ್ಲ, ಮೋಸವೂ ಇಲ್ಲ. ದಿನನಿತ್ಯ ಹಾಕುವಂತ ಆತ ಧರಿಸುವಂತ ಯೂನಿಫಾರ್ಮ್ ಅನ್ನ ಧರಿಸಿರಲಿಲ್ಲ. ಇದು ಬಹಳ ಮುಖ್ಯವಾಗಿ ಅಲ್ಲಿ ತಿಳಿಸಿರೋದು. ಒಂದು ವೇಳೆ ಆತ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದು ಫಾರ್ಮಸಿಲಿ ಏನು ಕೆಲಸ ಮಾಡ್ತಿದ್ನಲ್ಲ, ಆ ಒಂದು ಯೂನಿಫಾರ್ಮ್ ಹಾಕೊಂಡಿದ್ರೆ ಆತ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಆತ ಬೆಳಗ್ಗೆ ಮನೆ ಬಿಡುವಾಗನೇ ಫಿಕ್ಸ್ ಆಗಿದ್ದ, ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ಪ್ರಿಪೇರ್ ಆಗಿನೇ ಆತ ಮನೆ ಬಿಟ್ಟಿರೋದು ಅಂತ. ಜೊತೆಗೆ ಆತ ಫೋನ್ ಮಾಡಿ ಮನೇಲಿ ಹೇಳಿದ್ದಾನೆ, ತನ್ನ ಪತ್ನಿ ಏನೋ ತಾಯಿ ಎಲ್ಲ ಇದ್ರು, ಅವ್ರು ಹೇಳಿದ್ದಾನೆ, ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲಮ್ಮ, ನಾನು ಇವತ್ತು ಹೊರಗಡೆ ಊಟ ಮಾಡ್ತೀನಿ ಅಂದರೆ ಇವನು ಬೆಂಗಳೂರಿಗೆ ಹೊರಡುವಂಥದ್ದು ಅಲ್ಲಿಂದನೇ ಫಿಕ್ಸ್ ಆಗಿತ್ತು, ಯಾವುದೇ ಫೋರ್ಸ್ಫುಲ್ ಇರಲಿಲ್ಲ ಆತನಿಗೆ. ಸೊ ಹಾಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಆತನ ಮೇಲೆ ಯಾವುದೇ ಒತ್ತಡ ದರ್ಶನ್ ಕಡೆಯಿಂದ ಆಗಲಿ ಅಥವಾ ದರ್ಶನ್ ಅವರ ಸಂಗಡಿಗರು ಯಾರೂ ಕೂಡ ಆತನ ಕೊರಳು ಪಟ್ಟಿ ಹಿಡಿದು ಬಾರೋ ಬೆಂಗಳೂರಿಗೆ ಅಂತ ಹೇಳ್ಕೊಂಬಂದಿರೋದು ಆಗಿಲ್ಲ. ಆತನೇ ರೆಡಿ ಆಗಿದ್ದ ಬೆಂಗಳೂರಿಗೆ ಬರಬೇಕು ಅಂತ. ಮೇ ಬಿ ಇನ್ನೊಂದು ಆ್ಯಂಗಲಲ್ಲಿ ನಾವು ಇದನ್ನು ಥಿಂಕ್ ಮಾಡಿದಾಗ ಮೇ ಬಿ ಪವಿತ್ರ ಗೌಡನ ಮೀಟ್ ಆಗ್ತೀನಿ ಅನ್ನೋ ಆ ಒಂದು ಜೋಶಲ್ಲಿ ಇದ್ನಲ್ಲ, ಮೇ ಬಿ ಆ ಕಾರಣಕ್ಕೆ ಮನೇಲಿ ಈ ಥರ ಎಲ್ಲ ಹೇಳಿ ಹೊರಟಿರ್ಬೋದು ಆತನ ಒಂದು ಪರ್ಸ್ಪೆಕ್ಟಿವಿಂದ ನಾವು ನೋಡೋದಾದರೆ, ಆ ಒಂದು ಚಾಟ್ಗಳನ್ನೆಲ್ಲ ನೋಡಿದಾಗ. ಸೊ ಆ ಉತ್ಸಾಹದಲ್ಲಿ ಆತ ಒತ್ತಡ ಅನ್ನೋದಲ್ಲಿ ಪ್ರಶ್ನೆ ಬರೋಲ್ಲ. ಸೊ ಆದರೆ ಇಲ್ಲಿ ಆರೋಪ ಮಾಡಿರೋದು ಆತನನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ. ಒತ್ತಾಯಪೂರ್ವಕವಾಗಿ ಆತನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದರು. ಬೆಂಗಳೂರಿಗೆ ಬಂದ ಮೇಲೆ ಶೆಡ್ಡಿಗೆ ಕರ್ಕೊಂಡು ಹೋಗಿ ಹಿಗ್ಗಾಮುಗ್ಗ ಅಲ್ಲಿ ಥಳಿಸಿದ್ರು ಅನ್ನೋದಾದರೆ, ಇದು ಸದ್ಯಕ್ಕೆ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇರೋದು. ಈಗ ಹೇಳ್ತಿರೋಂಥದ್ರಲ್ಲಿ ಒಂದನೇದಾಗಿ ನಂಬರ್ 1 ಯೂನಿಫಾರ್ಮ್ ಧರಿಸಿರಲಿಲ್ಲ, ಎರಡನೇದಾಗಿ ಮನೆಯಲ್ಲಿ ನಾನು ಊಟಕ್ಕೆ ಬರ್ತೀನಿ, ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾನೆ. ನಾರ್ಮಲಿ ಫಾರ್ಮಸಿಲಿ ಕೆಲಸ ಮುಗಿಸಿ ಮಧ್ಯಾಹ್ನ ಹೊತ್ತು ಹತ್ತಿರದಲ್ಲೇ ಮನೆ ಇರೋದ್ರಿಂದ ಆತ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾ ಇದ್ದ. ಬಟ್ ಆ ದಿನ ಜೂನ್ 8ನೇ ತಾರೀಕು ಆತ ಮನೆಗೆ ಬರಲ್ಲ ಅಂತ ಹೇಳಿನೇ ಹೋಗಿದ್ದ, ಅಂದರೆ ಊಟಕ್ಕೆ ಬರಲ್ಲ ಅಂತ. ಬಟ್ ಆತ ಮನೆಗೆ ಬರಲಿಲ್ಲ ಫೈನಲ್, ಅದು ವಿಪರ್ಯಾಸ. ಆದರೆ ಕಿಡ್ನ್ಯಾಪ್ ಅಂತ ಹೇಳೋದಕ್ಕೇನು ಸಾಧ್ಯ ಇದೆ? ಇದರಲ್ಲಿ ಒತ್ತಾಯ ಇಲ್ಲ, ಮೋಸ ಇಲ್ಲ ಅಂತ ವಕೀಲ ಸಿ ವಿ ನಾಗೇಶ್ ಅಂದರೆ ಅವ್ರು ಏನೀಗ ಹೇಳೋಕೆ ಹೊರಟಿರೋದು ಅಂತಂದರೆ, ಈ ಒತ್ತಡ ಪ್ರೆಷರ್ ಹಾಕಲಾಗಿತ್ತು, ಬಲವಂತವಾಗಿ ಕರ್ಕೊಂಡು ಬರಲಾಯಿತು, ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಬಂದರು ಅಂತ. ಇದೊಂದು ರೀತಿ ಅವನೇ ಸ್ವಂತ ಸ್ವಇಚ್ಛೆಯಿಂದ ಆಗಿರುವಂಥ ಕಿಡ್ನ್ಯಾಪ್ ಅಂತಲೇ ಹೇಳ್ಬೋದು. ಇದು ಆ ರೀತಿಯಾಗಿ ಅವನು ಬಂದಿದ್ದಾನೆ. ಬಟ್ ಕಿಡ್ನ್ಯಾಪ್ ಅನ್ನೋದು ಯಾವಾಗಲೂ, ಕಿಡ್ನ್ಯಾಪ್ ಅನ್ನೋ ವರ್ಡ್ ಯಾವಾಗ ಯೂಸ್ ಮಾಡ್ತಾರೆ ಅಂತಂದರೆ, ಅದು ಫೋರ್ಸ್ಫುಲ್ ಆಗಿ ಆತನ ಇಚ್ಛೆಯ ವಿರುದ್ಧವಾಗಿ ಆತನನ್ನು ಎಳ್ಕೊಂಡು ಬಂದರೆ, ಅಥವಾ ಆತ ಬರೋಕ್ಕೆ ಬಯಸದೆ ಹೆದರಿಸಿ ಬೆದರಿಸಿ ಥ್ರೆಟ್ ಮಾಡಿ ಆತನನ್ನು ಎತ್ತಾಕೊಂಡ್ಬಂದರೆ ಆಗ ಕಿಡ್ನ್ಯಾಪ್ ಅಂತ ಇದನ್ನು ಕೋಟ್ ಮಾಡ್ಬೋದು. ಬಟ್ ಸ್ಟಿಲ್ ಈ ಕಿಡ್ನ್ಯಾಪ್ ಅನ್ನೋ ಒಂದು ಆರೋಪ ಏನು ಮಾಡಲಾಗಿದೆ ದರ್ಶನ್ ವಿರುದ್ಧ, ಸೊ ಅದನ್ನು ನೀವು ಪರಿಗಣಿಸಬಾರ್ದು, ಇದು ಕಿಡ್ನ್ಯಾಪ್ ಅಲ್ಲ ಅಂತ. ಸೊ ಇದರಲ್ಲಿ ಯಾವುದೇ ಒತ್ತಾಯ ಇಲ್ಲ, ಮೋಸ ಕೂಡ ಇಲ್ಲ ಅಂತ ವಕೀಲ ಸಿ ವಿ ನಾಗೇಶ್ ಈಗ ವಾದ ಮಂಡಿಸ್ತಾ ಇದ್ದಾರೆ. ಸೊ ಇದು ದರ್ಶನ್ ಮತ್ತು ಸಂಗಡಿಗರು ಆತನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದನ್ನು, ತಪ್ಪು ಅನ್ನೋದನ್ನು ಅಲ್ಲಗೆಳಿತಿರುವಂಥದ್ದು ಈಗ ಸಿ ವಿ ನಾಗೇಶ್. ಕಿಡ್ನ್ಯಾಪ್ ಅನ್ನೋದು ಇಲ್ಲಿ ಬರಲ್ಲ, ಕಿಡ್ನ್ಯಾಪ್ನ ಸೆಕ್ಷನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಬಾರ್ದು.
ಸೊ ಇದನ್ನು ಈಗ ತಿಳಿಸಲಾಗ್ತಾ ಇದೆ. ದರ್ಶನ್ ಪರ ವಕೀಲರಾದಂಥ ಸಿ ವಿ ನಾಗೇಶ್ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ಸೊ ದರ್ಶನ್ ಮತ್ತು ಸ್ನೇಹಿತರು ಏನಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಜೊತೆಗೆ ಅಲ್ಲಿ ಡ್ರೈವರ್ ಬಂದಂಥ ರವಿ, ಇವರೆಲ್ಲರೂ ಕೂಡ ಏನು ಬಂದಿದ್ದಾರೆ. ಇವರಿಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಬಿಡಿ. ಅವರು ಹೇಳಿದಂಥ ಪ್ರಕಾರ ಇದೆಲ್ಲ ಆತನ ಕರ್ಕೊಂಬರ್ತಿರುವಂಥದ್ದೇ, ಈ ಥರ ಮೆಸೇಜ್ ಮಾಡ್ತಿದ್ದಾನೆ, ಆತನಿಗೊಂದಷ್ಟು ಬುದ್ಧಿ ಹೇಳಿ ಕಳಿಸ್ತಾರೆ, ಒಂದು ಕೇರ್ಡೇಟ್ ಹೊಡಿಬೋದೇನೋ ಮ್ಯಾಕ್ಸಿಮಮ್ ಅಂತಂದರೆ. ಆದರೆ ಇದು ಇಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದು ಮೇ ಬಿ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಆ ಕಾರಣಕ್ಕೆ ಅವರಿಗೆ ಬೇಲ್ ಕೂಡ ಸಿಕ್ಕಿದೆ, ಅದು ಡಿಫ್ರೆಂಟ್ ಇಶ್ಯೂ. ಆದರೆ ಸದ್ಯಕ್ಕೆ ಈಗಿರೋದು ಕಿಡ್ನ್ಯಾಪ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಸಿ ವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ.